ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಹನಿ ಬ್ಲಾಗ್. ಇವತ್ತು ಏನಪ್ಪ ಸ್ಪೆಷಲ್ ಅಂದ್ರೆ ವೆಜ್ ಬಿರಿಯಾನಿ ಮಾಡೋಣ ಅಂತ ರೂಮ್ ಅಲ್ಲಿ ಗ್ಯಾಸ್ ಖಾಲಿ ಆಗಿತ್ತು, ಅದಕ್ಕೆ ಕರೆಂಟ್ ಒಲೆ ಯೂಸ್ ಮಾಡ್ತಾ ಇದೀನಿ. ನಾವು ಕಾದಿರೋ ತಪ್ಪಲೆಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಒಂದು 100-150 ಗ್ರಾಮ್ ಅಷ್ಟು ಎಣ್ಣೆ ಹಾಕೊಳ್ಳೋಣ. ಜೊತೆ ನಾನು ಒಂದ್ ಸ್ವಲ್ಪ ಬಟರ್ನ ಸೇರಿಸ್ತಾ ಇದೀನಿ, ಚೆನ್ನಾಗಿರುತ್ತೆ ಸ್ಮೆಲ್. ಇವಾಗ ಎಣ್ಣೆ ಕುದೀತಾ ಇರ್ಬೇಕಾದ್ರೆ ಒಂದ್ ಸ್ವಲ್ಪ ಸ್ಪೈಸಸ್ ಆಡ್ ಮಾಡ್ತಾ ಇದೀನಿ. ಇರೋದನ್ನ ಹಾಕೊಳ್ಳಿ. ಇವಾಗ ಈರುಳ್ಳಿನ ಆಡ್ ಮಾಡ್ತಾ ಇದೀನಿ. ಈರುಳ್ಳಿ ಜಾಸ್ತಿ ರೋಸ್ಟ್ ಮಾಡಕ್ ಹೋಗ್ಬೇಡಿ. ನಾನು ಗ್ರೀನ್ ಪಲಾವ್ ಮಾಡೋದಿಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದ್ರ ಜೊತೆ ಪುದೀನ ಮತ್ತೆ ಸಾಂಬಾರ್ ಸೊಪ್ಪು ಹಾಕೊಂಡಿದೀನಿ. ಆಮೇಲೆ ಆಲೂಗೆಡ್ಡೆ, ಬೀನ್ಸ್, ಕ್ಯಾರೆಟ್, ಟೊಮಾಟೊ 1 kg ಪಲಾವ್ ಮಾಡ್ತಾ ಇದೀವಿ. ಈರುಳ್ಳಿ ಇವಾಗ ರೋಸ್ಟ್ ಆಗ್ತಾ ಇದೆ, ಜಾಸ್ತಿ ಕಲಿಸ್ಕೋಬೇಡಿ. ಇದು ಕರಿಪತ್ತ ಎಲೆ, ಇದು ಇಂಡಿಯಾದಿಂದ ತಂದು ಇಲ್ಲಿ ನಾನು ಬೆಳೆಸಿ ಇವತ್ತು ಅದರಲ್ಲಿ ಫುಡ್ ಮಾಡ್ತಾ ಇದ್ದೀನಿ. ಸಾಕು ಇಷ್ಟು ಈರುಳ್ಳಿ ರೋಸ್ಟ್ ಆಗಿರೋದು. ಇವಾಗ ಇದಕ್ಕೆ ನಾವು ಹರ್ಕೊಂಡಿರೋದು ಜಿಂಜರ್ ಪೇಸ್ಟ್ ಮತ್ತೆ ಶುಂಠಿ ಬೆಳ್ಳುಳ್ಳಿ, ಕಾಯಿ ಮೆಣಸಿನ್ಕಾಯಿ, ಸಾಂಬಾರ್ ಸೊಪ್ಪು, ಪುದೀನ ಇವೆಲ್ಲ ಇವಾಗ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಜೊತೆ. ಶುಂಠಿ ಬೆಳ್ಳುಳ್ಳಿ ಬೆಂದಿದೆ, ಇವಾಗ ಅದಕ್ಕೆ ಟೊಮೊಟೊನ ಆಡ್ ಮಾಡೋಣ. ಟೊಮೊಟೊ ಚೆನ್ನಾಗಿ ಎಣ್ಣೆ ಜೊತೆ ಚೆನ್ನಾಗಿ ಬೇಯಬೇಕು, ಅವಾಗ್ಲೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಉಪ್ಪು ಹಾಕೋದನ್ನ ಮರಿಬೇಡಿ. ಇವಾಗ್ಲೇ ಉಪ್ಪು ಹಾಕೊಳ್ಳಿ ನೋಡ್ಕೊಂಡು ರುಚಿಗೆ ತಕ್ಕಷ್ಟು. ಟೊಮೊಟೊ ಹಣ್ಣು ಚೆನ್ನಾಗಿ ಬೆಂದಿದೆ, ಎಣ್ಣೆಲೆ ಟೊಮೊಟೊ ಹಣ್ಣು ಚೆನ್ನಾಗಿ ಬೇಯಿಸ್ಬೇಕು. ಇವಾಗ ಅದಕ್ಕೆ ನಾವು ಇಟ್ಕೊಂಡಿರೋ ತರಕಾರಿನ ಆಡ್ ಮಾಡ್ತಾ ಇದೀವಿ. ತರಕಾರಿ ಒಂದ್ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಇವೆಲ್ಲ ಎಣ್ಣೆಲಿ ರೋಸ್ಟ್ ಆದ್ರೇನೆ ಒಳ್ಳೆ ಟೇಸ್ಟ್ ಬರುತ್ತೆ. ಲಿಂಬೆ ಹುಳಿ ಇದ್ರೆ ಚೆನ್ನಾಗಾಗುತ್ತೆ ರೈಸ್. ನಾನು 1 ಲಿಂಬೆ ಹುಳಿ ತಗೊಂಡಿದ್ದೀನಿ. ನಾನು ಇವಾಗ ಇದಕ್ಕೆ ಮೊಸರು ಆಡ್ ಮಾಡ್ತಾ ಇದೀನಿ. ಸೌದಿಲಿ ಇದೇ ತರ ಡಬ್ಬದಲ್ಲಿ ಮೊಸರು ಸಿಗುತ್ತೆ, ಫ್ರೆಶ್ ಅಂದ್ರೆ ಫ್ರೆಶ್. ಇಂಡಿಯಾದಷ್ಟು ಕ್ವಾಂಟಿಟಿ ಇರಲ್ಲ. ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅವಾಗ್ಲಿ ಬಿರಿಯಾನಿ ಏನೇ ಮಾಡೋದಾಗ್ಲಿ ನೀರ್ನ ನೀವು ಅಕ್ಕಿ ಜೊತೆ ಬೆರೆಸಕ್ಕಿಂತ ಮುಂಚೆ ಕುದಿಯೋ ನೀರ್ನೇ ಯೂಸ್ ಮಾಡ್ಕೊಳ್ಳಿ. ಅದು ಅಳತೆಗೆ ತಕ್ಕಷ್ಟು. ನಾನಿವತ್ತು 3 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. ಇದೇ ಗ್ಲಾಸ್ ಅಲ್ಲಿ ಅಳತೆ ಮಾಡಿ ಇದ್ರಲ್ಲೇ ನೀರ್ ಹಾಕ್ತಾ ಇದೀನಿ. ಇವಾಗ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ. ಕುದಿ ಬರ್ಬೇಕಾದ್ರೆ ನೀವು ಒಂದು ಅರ್ಧ ಗಂಟೆ ಮುಂಚೆ ಅಕ್ಕಿ ನೆನೆ ಹಾಕೊಳ್ಳಿ. ಚೆನ್ನಾಗಿ ನೆಂದಾದ್ಮೇಲೆ ಕುದಿ ಬರ್ತಿರೋ ನೀರಿಗೆ ನೀವು ಇವಾಗ ಅಕ್ಕಿನ ಸೇರಿಸ್ಬಿಟ್ಟು 1-2 ಸಲ ನಿಧಾನಕ್ಕೆ ಕೈ ಆಡಿಸಿ ಹಿಂದೆ ಮುಂದೆ. ಅಕ್ಕಿ ಮುರಿದೋಗ್ಬಾರ್ದು ಮತ್ತು ಅಕ್ಕಿಗೆ ನೋವಾಗಬಾರ್ದು. ಆ ಥರ ನಿಧಾನಕ್ಕೆ ಕೈ ಆಡಿಸ್ಬಿಟ್ಟು ಮತ್ತೆ ನೀವು ಕುದಿಯೋಕೆ ಬಿಡಿ. ಫಾಸ್ಟಾಗಿ ಅಕ್ಕಿ ಕುದೀಲಿ. ಪಲಾವ್ ಮಾಡೋದಕ್ಕೆ ಇಂಪಾರ್ಟೆಂಟು ಗ್ರೀನ್ ಬೀಜಗಳು, ಗ್ರೀನ್ ಪೀಸ. ಅದು ಇಲ್ಲಿ ರೆಡಿಮೇಡ್ ಸಿಗುತ್ತೆ, ಬೆಂದೋಗಿ ಬೇಯಿಸಿರೋದು. ಅದನ್ನ ಫಸ್ಟಿಗೆ ಅಕ್ಕಿ ಒಂದು 75% ಬೆಂದಿದೆ. ನೀರೆಲ್ಲ ಒಂದ್ಸಲ ಹಿಂಗೆ ಕೈ ಹಾಕಿ ಅಲ್ಲಾಡಿಸಿ ಇವಾಗ ಇದನ್ನ ದಮ್ಮಿಗಿಡಿ. ಇವಾಗ ನಾನು ಇದ್ರ ಮೇಲ್ಗಡೆ ಬೆಂದಿರೋ ಕಡಲೆಕಾಯಿ ಹಾಕ್ಬಿಟ್ಟು ಅದ್ರ ಜೊತೆ ಸ್ವಲ್ಪ ಸಾಂಬಾರು ಹಾಕ್ಕೊಬಿಟ್ಟು ದಮ್ಮಿಗಿಡ್ತೀನಿ. ಅದ್ರ ಜೊತೆ ಸ್ವಲ್ಪ ಕಸ್ತೂರಿ ಮೆಥಿ ಇದ್ರೆ ಹಾಕೊಳ್ಳಿ, ಘಮ ಘಮ ಅನ್ನುತ್ತೆ. ಆಮೇಲೆ ಅಕ್ಕಿನ ಒಂದು ಲೆವೆಲ್ ಮಾಡಿಬಿಟ್ಟು ನಾವು ದಮ್ಮಿಗಿಡೋಣ. ಅಷ್ಟೊತ್ತಿಗೆ ದಮ್ ಇವಾಗ ರೆಡಿ ಆಗಿದೆ. ಹೇಗಾಗಿದೆ ಅಂತ ನೋಡೋಣ. ವಾವ್, ಸೂಪರ್, ಮೈಂಡ್ ಬ್ಲೋಯಿಂಗ್. ನಮ್ಮ ಪಲಾವ್ ರೆಡಿಯಾಗಿದೆ. ಇವಾಗ ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡ್ಕೊಂಡು ತಿನ್ನೋದೇ ಇವಾಗ. ಅದ್ರ ಜೊತೆ ನಾನು ಇವತ್ತು ಸ್ಪೆಷಲಾಗಿ ಮೊಸರು ಬಜ್ಜಿ ಮಾಡಿದ್ದೀನಿ. ಈರುಳ್ಳಿ ಮತ್ತು ಕಾಯಿ ಮೆಣಸಿನ್ಕಾಯಿ ಹಾಕ್ಕೊಬಿಟ್ಟು ಮೊಸರು ಗೊಜ್ಜು ಮಾಡ್ಕೊಂಡಿದ್ದೀನಿ. ಪಲಾವಿಗೆ ಇದು ತುಂಬ ಟೇಸ್ಟ್ ಆಗುತ್ತೆ. ಅಂತೂ ಇಂತೂ ನಮ್ಮ ಪಲಾವ್ ರೆಡಿ ಆಯಿತು. ಊಟ ಮಾಡೋದೊಂದೇ ಬಾಕಿ. ನನ್ನ ಫ್ರೆಂಡ್ಸಿಗೆಲ್ಲ ಆಫರ್ ಮಾಡಿ ಸ್ಪೆಷಲ್ಲಾಗಿ ಮಂಗಳೂರು ಭಟ್ರು ಬಿರಿಯಾನಿ ಮಾಡಿದ್ದೀನಿ, ವೆಜ್ ಪಲಾವ್ ಅಂದ್ಬಿಟ್ಟು. ಇವತ್ತು ತಟ್ಟೆಗೆ ಹಾಕೊಂಡು ತಿನ್ನೋದೇ ಎಷ್ಟು ಈಸಿ ನೋಡಿ ಮಾಡೋದು. ನೀವು ಮಾಡ್ಕೊಳ್ಳಿ.